ಶಿವಪರಿಸರ ನಿರ್ಮಾಣ, ಲೋಕದ ಕಲ್ಯಾಣಕ್ಕಾಗಿ ಶ್ರೀ ವೀರಭದ್ರ ದೇವರ ಅವತಾರ ಹಾಕೊಂಡು ಬರೋದನ್ನು ನಾವು ಕಾಣ್ತೇವೆ. ಆ ವೀರಭದ್ರ ದೇವರ ಪ್ರಾಕಟ್ಯ ಆದ ನಂತರ ಮದುವೆ, ವೀರಭದ್ರ ದೇವರ ವಿವಾಹ ಕಾರ್ಯಕ್ರಮ, ಅಂದ್ರೆ ವೀರಭದ್ರ ದೇವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡೋದು. ಏನಿದು ಅಂತಂದ್ರೆ, ಈ ಸೃಷ್ಟಿ ಒಳಗೆ ಎರಡು ಪ್ರಕಾರ, ಒಂದು ಬ್ರಹ್ಮ ಸೃಷ್ಟಿ, ಇನ್ನೊಂದು ಶಿವ ಸೃಷ್ಟಿ, ಎರಡದವ. ಬ್ರಹ್ಮನಿಗೆ ಸೃಷ್ಟಿ ಮಾಡಕ್ ಬರಲಿಲ್ಲ ಮೊದಲು. ಅದಕ್ಕ ಬ್ರಹ್ಮ ಕೇಳಿದ ಸೃಷ್ಟಿ ಹೆಂಗ್ ಮಾಡೋದು ಅಂತೇಳಿ ಶಿವನ. ಶಿವ ಸೃಷ್ಟಿ ಮಾಡೋದನ್ನ ತೋರಿಸಿದ್ದ. ಆ ಶಿವ ಸೃಷ್ಟಿ ಒಳಗೆ ಮೊದಲಿಗೆ ವೀರಭದ್ರ, ನಂದಿ, ಭೃಂಗಿ, ಋಷಭ, ಸ್ಕಂದ 5 ಗಣಾಧೀಶ್ವರರು ಉತ್ಪತ್ತಿ ಆಗ್ತಾರೆ. ಆ ನಂತರದಲ್ಲಿ ಅದನ್ನು ನೋಡಿ ಬ್ರಹ್ಮ ಸೃಷ್ಟಿ ಮಾಡಿಕೊಂಡು ಬರ್ತಾನ. ಆ ಸೃಷ್ಟಿ ಒಳಗ ಕಶ್ಯಪ, ಅತ್ರಿ, ವಸಿಷ್ಠ 7 ಸಪ್ತ ಋಷಿಗಳು ಬರ್ತಾರೆ. ಸಾಮಾನ್ಯವಾಗಿ ನೀವೆಲ್ಲ ನೋಡಿದಿರಿ, ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರೆ ಆ ಗೋತ್ರದ ಹೆಸರಿನ ಮೇಲೆ ಪೂಜೆ ಮಾಡೋ ಪದ್ಧತಿ ಅದ. ನಿಮ್ ಗೋತ್ರ ಯಾವ್ದು ಅಂತ ಕೇಳಿಬಿಡ್ತಾರ. ಜನಿವಾರ ಪರಂಪರೆ ಅವರು ಏನ್ ಮಾಡ್ತಾರಂದ್ರ ಋಷಿಮುನಿಗಳ ಹೆಸರು ಹೇಳಿಬಿಡ್ತಾರ. ಅಂದ್ರೆ ಆ ಋಷಿಗಳಿಗೆ ಧರ್ಮ ಪತ್ನಿಯರಿದ್ರು. ಅವರ ವಂಶಾವಳಿಯಿಂದ ಹಾಕೋಂತ ವಿಸ್ತಾರ ಹಾಕೋಂತ ಆ ವಂಶಾವಳಿಗೆ ನಾವು ಬಂದಿರ್ತೇವೆ. ಆ ಋಷಿಯ ಗೋತ್ರದವರು ನಾವು ಅಂತ ಹೇಳಿ ಪೂಜೆ ಮಾಡಿಸೋ ಪದ್ಧತಿ ಅದ. ನಿಮ್ಮನ್ನು ಕೇಳಿದ್ರೆ ಏನ್ ಹೇಳ್ತೀರಿ ನೀವು? ಗೊತ್ತಾಗಿಲ್ಲ. ಅದ್ರಾಗ ಕೆಲವೊಬ್ರು ಏನ್ ಹೇಳ್ತೀರಿ ಅಂದ್ರೆ ಶಿವಗೋತ್ರ ಅಂದ್ಬಿಡ್ತೀರಿ. ಅಂದ್ರೆ ಶಿವನಿಂದ ಸೃಷ್ಟಿಯಾಗಿರುವ ವೀರ, ನಂದಿ, ಭೃಂಗಿ, ಋಷಭ, ಸ್ಕಂದ ಇವರಿಗೆ ಧರ್ಮ ಪತ್ನಿಯರ. ವೀರ ಅಂದ್ರೆ ವೀರಭದ್ರನಿಗೆ ಭದ್ರಕಾಳಿ, ನಂದಿಗೆ ಅವ್ರ ಹೆಸರು ಬೇರೆ ಬರ್ತಾವೆ, ಇನ್ನೊಂದ್ಸಲ ಹೇಳ್ತಾನೆ. ಈ 5 ಗೋತ್ರದ ಪುರುಷರ ಮೂಲ ಅದರಲ್ಲ, ಧರ್ಮ ಪತ್ನಿಯರಿದ್ದಾರೆ. ಆ ವಂಶಾವಳಿ ಒಳಗೆ ಜನ್ಮ ತಾಳೆ ಬಂದಂತವ್ರು ಏನಿರ್ತಾರಲ್ಲ, ಆ ದೇವರನ್ನ ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ. ಪ್ರಾಚೀನ ಕಾಲದಿಂದಲೂ ಈ ಪದ್ಧತಿ ಅದ. ನೀವು ಏನು ದೇವರನ್ನ ಆರಾಧನೆ ಮಾಡ್ಕೊಂಡು ಬರ್ತೀರಿ, ನಿಮ್ಮ ಮೂಲ ವಂಶಾವಳಿಯ ಮೂಲ ಪುರುಷರು. ಇದನ್ನ ನೆನಪಿಟ್ಟುಕೊಂಡ್ರು. ಜಾತಿಗಳು ಆಮೇಲೆ ಹುಟ್ಟುಕೊಂಡವ, ಮೂಲ ಒಂದೇ. ಅದಕ್ಕಾಗಿನ ಎಲ್ಲಾ ಜಾತಿ ಜನಾಂಗದವರು ನಂದಿಗೆ ನಡ್ಕೊಳ್ತಾರ, ಎಲ್ಲಾ ಜಾತಿ ಜನಾಂಗರು ವೀರಭದ್ರಕ್ಕೆ ನಡ್ಕೊಳ್ತಾರ. ಈ ಉಳಿದ ಏನು ಭೃಂಗಿ, ಋಷಭ, ಸ್ಕಂದ ಏನದಾವಲ್ಲ, ಬೇರೆ ಬೇರೆ ರಾಜ್ಯದ ಒಳಗ ಅವು ಮನದೇವರು ಅದಾವ. ಇವು ಮೂಲ. ಹಾಗೆಯೇ ಆ ಪರಂಪರೆಯಿಂದ ನಾವು ಬಂದಿರೋದ್ರಿಂದ ವೀರಭದ್ರ ದೇವರನ್ನ ಆರಾಧನೆ ಮಾಡ್ಕೊಂಡು. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಋಷಿಮುನಿಗಳ ಪರಂಪರೆಯಿಂದ ಏನು ಹೆಸರು ಹೇಳ್ಕೊಂಡು ಬರ್ತಾರಲ್ಲ, ಆ ಮೂಲ ಪುರುಷರನ್ನ ದೇವರನ್ನಾಗಿ ಆರಾಧನೆ ಮಾಡಂಗಿಲ್ಲ. ದೇವರ ದೃಷ್ಟಿಯೊಳಗೆ ಬೇರೆ, ಆ ದೇವರು ಈ ವಂಶಾವಳಿಗೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಪೂಜೆ ಮಾಡ್ತಾರ. ನಮ್ಮ ಪರಂಪರೆ ಒಳಗ ಗೋತ್ರ ಪುರುಷರು, ಮೂಲ ಪುರುಷರು ಏನಿರ್ತಾರೆ, ಕುಲದೇವರು, ಮೂಲ ಪುರುಷರು, ಅವರನ್ನೇ ದೇವರಂತ ನಾವು ಆರಾಧನೆ ಮಾಡ್ಕೊಂಡು ಬರಕತ್ತೇವೆ. ಇದು ನಮ್ಮ ಒಳಗಿರುವಂತ ಪದ್ಧತಿ. ಇದು ಕೆಲವೊಬ್ಬ ಸಂಶೋಧಕರು ಹಿಂಗ್ ಮಾಡ್ಕೊಂಡು ಬರ್ತಾರೆ. ಹೀಗಾಗಿ ವೀರಭದ್ರ ದೇವರ ಧರ್ಮ ಪತ್ನಿ ಅದು ಭದ್ರಕಾಳಿ. ಭದ್ರಕಾಳಿಯ ವಂಶ ಪರಂಪರೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರ್ತೇವೆ. ಅದಕ್ಕಾಗಿನ ನಮ್ಮ ಮನೆದೇವರು ವೀರಭದ್ರ, ನಮ್ಮ ಮನೆದೇವರು ಮೈಲಾರ್ಲಿಂಗ, ನಮ್ಮ ಮನೆದೇವರು ನಂದಿ, ಬಸವೇಶ್ವರ, ಈ ಹೆಸರು ಹೇಳ್ಕೊಂಡು ಬರ್ತೇವೆ. ಅದು ಎಲ್ಲ ಮೂಲ ಪುರುಷರು. ಹೀಗಾಗಿ ವೀರಭದ್ರ ದೇವರ ಭದ್ರಕಾಳಿಯರ ವಿವಾಹ ಮಹೋತ್ಸವ ಗೃಹಸ್ಥಾಶ್ರಮಕ್ಕೆ ಬಹಳ ಮಹತ್ವದ. ನಮ್ಮಲ್ಲಿ 4 ಆಶ್ರಮ ಅದಾವ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 4 ಅದಾವ.
ಕೆಲವೊಂದು ಪರಂಪರೆಗಳಲ್ಲಿ ಬ್ರಹ್ಮಚರ್ಯ ಕಾಡಿನೊಳಗ ಓದಿ ವಿದ್ಯಾ ಗುರುಕುಲದೊಳಗೆ 12 ವರ್ಷದೊಳಗಿದ್ದು ಓದಿ ಅಧ್ಯಯನ ಮಾಡಿ ಬಂದು ಗೃಹಸ್ಥ ಜೀವನ ನಡೆಸೋದು. ಗೃಹಸ್ಥ ಜೀವನ ಮುಗಿದ ಮೇಲೆ ಮತ್ತೆ ಒಳ್ಳೆ ಕಾಡಿಗೆ ಹೋಗಿ ಸೇರ್ಕೊಂಡು ಅಲ್ಲಿ ಆಶ್ರಮದ ಒಳಗೆ ಪಾಠ ಪ್ರವಚನಗಳನ್ನು ಮಾಡ್ಕೊಂತ ಇರೋದು, ಕೊನೆಗೆ ಸನ್ಯಾಸವನ್ನ ಮಾಡೋದು. ಆದ್ರೆ ನಮ್ಮಲ್ಲಿ ನೀವು ಅದನ್ನು ಮಾಡಂಗಿಲ್ಲ. ಆದ್ರೆ ಅದನ್ನ ಪದ್ಧತಿ ಅದ, ಅದನ್ನ ಮಾಡಬೇಕು. ಹೆಂಗ್ ಮಾಡ್ಬೇಕು ಅಂದ್ರೆ ನೀವೇನ್ ಕಾಡಿಗೆ ಹೋಗಂತೀರಂದ್ರೆ ಸ್ವಾಮಿಗಳ ಅಂತ ನೀವು ಅನ್ಬೋದು. ಕಾಡಿಗೆ ಹೋಗೋದು ಬೇಕಾಗಿಲ್ಲ, ಮನಿ ಒಳಗನ ನೀವು ಮಾಡ್ಲಿಕ್ಕೆ. ಮನೆ ಒಳಗೆ ಹೆಂಗ್ ಮಾಡೋದು ಅಂದ್ರೆ 1 ವರ್ಷದಿಂದ 25 ವರ್ಷದವರೆಗೆ ಅಧ್ಯಯನ ಅಧ್ಯಾಪನ, ಈ ಬ್ರಹ್ಮಚರ್ಯದ ಜೀವನ ಅಂತ ನಾವು ಕರ್ಕೊಂಡು ಬರ್ತೇವೆ. 25 ವರ್ಷದವರೆಗೆ ಒಬ್ಬ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಸಾಧನೆಯನ್ನು ಮಾಡ್ಕೊಂಡು ಬರ್ಬೇಕು. ವಿದ್ಯೆ ಕಲಿಬೇಕು. ನಿಮ್ಗೆ ಯಾವ ವಿದ್ಯೆ ಅಂದ್ರೆ ಎಲ್ಲಾ ಪ್ರಕಾರನೂ ಬರ್ತದೆ. ರೈತಾಪಿ ಕಲಿತಿರಲ್ಲ, ಅದು ಒಂದು ವಿದ್ಯೆನೂ ಬರ್ತದೆ. ನೀವು ಯಾವುದೇ ಸ್ವರೂಪದೊಳಗೆ ಯಾವುದೇ ಅಡ್ಡ ಹಾಗೆ ಹಿಡಿಯಲಾರಂಗ 25 ವರ್ಷದವರೆಗೆ ಆ ಅನುಭವವನ್ನ, ವಿದ್ಯೆಯನ್ನ ಹಿರಿಯರಿಂದ ನಾವು ಕಲಿತು ಸಂಸ್ಕಾರವಂತರಾಗಬೇಕು. 25 ವರ್ಷ ಆದ ಮೇಲೆ 25 ವರ್ಷದಿಂದ 60 ವರ್ಷದವರೆಗೆ ಗೃಹಸ್ಥಾಶ್ರಮ, ಮದುವೆ ಆಗ. ಮದುವೆ ಆದ್ಮೇಲೆ 60 ವಯಸ್ಸಿನ ತನಕ ನೀವು ಮಕ್ಕಳು, ಮರಿ, ದುಡಿಮೆ, ಕಾಯಕ, ಗಳಿಕೆ, ಉಳಿಕೆ ಎಲ್ಲವನ್ನು, ಧರ್ಮ ಕಾರ್ಯ ಎಲ್ಲವೂ ಗೃಹಸ್ಥರನ್ನ ಅವಲಂಬಿಸಿರ್ತದ. ಅದು 60 ವರ್ಷದ ತನಕ ಗೃಹಸ್ಥಾಶ್ರಮ ನೀವು ಪಾಲನೆ ಮಾಡಬೇಕು. 60 ವಯಸ್ಸು ಆದ್ಮೇಲೆ 60 ವಯಸ್ಸಿನಿಂದ 75 ವರ್ಷದವರೆಗೆ ನೀವು ಮನೆ ಒಳಗೆ ಹೆಂಗಿರ್ಬೇಕು ಅಂದ್ರೆ, ಅಷ್ಟೊತ್ತಿಗಾಗಲೇ ಮಕ್ಕಳಿಗೆ ಮದುವೆ ಮಾಡ್ತೀರಿ. 60 ವಯಸ್ಸಾಗಿರ್ತಾವ, ಮಕ್ಕಳಿಗೆ ಮದುವೆ ಏನು ಮಾಡಿರ್ತೀರಲ್ಲ ಎಲ್ಲವನ್ನು ಅವರಿಗೆ ಬಿಟ್ಟುಕೊಟ್ಟು ಅವರಿಗೆ ನಿಮ್ಮ ಅನುಭವದ ಪಾಠವನ್ನು ಹೇಳಕ್ ಚಲೋ ಮಾಡಬೇಕು. ಹಿಂಗಿರಿ ಹಂಗಿರಿ ಗೃಹಸ್ಥ ಜೀವನ ಇವನ್ನೆಲ್ಲ ಹೇಳ್ಕೊಂಡು ಬರ್ಬೇಕು. ನಂತರ 75 ವರ್ಷ ಆದ್ಮೇಲೆ ಮನ್ಯಾಗ ಏನೂ ಹೇಳಂಗಿಲ್ಲ, ಏನೂ ಕೇಳುವಂಗಿಲ್ಲ. ಸಂಪೂರ್ಣ ನಿಮ್ಮ ಮನಸ್ಸು ಭಗವಂತನೆಡೆಗೆ ಮುಖ ಮಾಡಬೇಕು. ಭಗವಂತನೆಡೆಗೆ ಮುಖ ಮಾಡಬೇಕು. ಇದು ಕ್ರಮ 100 ವರ್ಷದವರೆಗೆ. ಆದ್ರೆ ಇವತ್ತೇನಾಗ್ಯದ, 1 ರಿಂದ 25 ವರ್ಷದವರೆಗೆ ಅಲ್ಲೇನು ಬ್ರಹ್ಮಚರ್ಯ ಜೀವನದಲ್ಲಿ ಸಾಧನೆ ಮಾಡೋದಿರ್ತದ, ಅಲ್ಲೇನಾದ್ರೂ ನೀವು ಫೇಲ್ ಆದ್ರಿ ಅಂದ್ರೆ, ಅಲ್ಲೇನಾದ್ರೂ ಸಂಸ್ಕಾರ ಪಡ್ಕೊಳ್ಳದೆ ಹೋದ್ರೆ, ಅಲ್ಲೇನಾದ್ರೂ ವಿದ್ಯೆ ಪಡೆದೆ ಹೋದ್ರೆ ಗೃಹಸ್ಥ ಜೀವನ ಫೇಲ್ ಆಗುತ್ತೆ. ಗೃಹಸ್ಥ ಜೀವನ ಫೇಲ್ ಆಗಿಬಿಡ್ತದ. ಗೃಹಸ್ಥ ಜೀವನದೊಳಗೆ ಸುಖ ನೆಮ್ಮದಿಗಳು ಇರಂಗಿಲ್ಲ. ಯಾಕ? ಏನು ಸಾಧನೆ ಮಾಡಿರಂಗಿಲ್ಲ. ಅವಾಗ ಜಗಳ, ಹೊದಾಟ, ತಂಡೆ ಯಾವುದು ಇದು ಚಲೋ ಆಗ್ತಾವ ಸಂಸಾರದೊಳಗ. ಗೃಹಸ್ಥ ಜೀವನ ಫೇಲ್ ಆಯ್ತು ಅಂದ್ರೆ ವಾನಪ್ರಸ್ಥನೂ ಇಲ್ಲ, ಸನ್ಯಾಸನೂ ಇಲ್ಲ. ಅದಕ್ಕಾಗಿ ಈ ಕ್ರಮಗಳದವ. ಈ ಕ್ರಮಗಳನ್ನ ಎಲ್ಲರೂ ಅನುಸರಿಸಿಕೊಂಡು ಬರಬೇಕು. ಅದು ನಿಮ್ಮ ಹಿತಕ್ಕಾಗಿಲ್ಲ, ನಮ್ಮ ಭಾರತೀಯ ಪರಂಪರೆ ಒಳಗ ಇದನ್ನ ನಾವು ಕಂಡುಕೊಂಡು ಬರ್ತೇವೆ. ಆದ್ರೆ 100 ವರ್ಷದ ಆಯುಷ್ಯ ಇತ್ತಂದ್ರೆ ಇವನ್ನೆಲ್ಲ ಮಾಡಕ್ ಬರ್ತದೆ. 100 ವರ್ಷ ಇರಂಗ ಇಲ್ಲ. ಇನ್ನೇನು ಗೃಹಸ್ಥ ಜೀವನ ದಾಟೋದ್ರೊಳಗೆ ಮುಗಿದ ಬಿಟ್ಟಿರ್ತದೆ ನಿಮ್ ಕತೆ. ಮುಂದೇನು ಉಳಿದಿರಂಗಿಲ್ಲ. ಅವಾಗ ಇನ್ನೇನು ಆಯುಷ್ಯನೂ ಹೋಗಿಬಿಟ್ಟಿರ್ತದ. ಇನ್ನ ಎಷ್ಟೋ ಸಲ ಏನಾಗ್ತದಂದ್ರೆ ಮಕ್ಕಳು ಮುಂದರ, ಆಗ ಹಿರಿಯರ ಮುಂದರ ಮಕ್ಕಳು ಸಾಯೋದನ್ನ ಇವತ್ತು ನಾವು ನೋಡಾಕತ್ತೇವೆ. ಅದಕ್ಕಾಗಿ ಈ ಕ್ರಮವನ್ನ ನಾವು ಅನುಸರಿಸಿ ನಾವು ಆಚರಣೆ ಮಾಡಿಕೊಂಡು ಬರಬೇಕು. ಗೃಹಸ್ಥ ಜೀವನ ದೊಡ್ಡ ಜವಾಬ್ದಾರಿಯುತವಾಗಿರುವಂತ ಜೀವನ. ಗೃಹಸ್ಥ ಜೀವನ ಎಲ್ಲವನ್ನೂ ಸಾಗಿಸಲು ಇರುವಂತ ಒಂದು ಜೀವನ, ಎಲ್ಲಾ ಆಶ್ರಮಗಳನ್ನು ಸಲ್ಲುವಂತ ಜೀವನ. ಅಂತ ಗೃಹಸ್ಥಾಶ್ರಮ ಸ್ವೀಕಾರ ಸಮಾರಂಭಕ್ಕನ ಮದುವೆ, ವಿವಾಹ ಅಂತ ಕರ್ಕೊಂಡು ಬರ್ತಾರೆ. ಅದು ಒಂದು ಸಂಸ್ಕಾರ ವಿಶೇಷ. ಸಾಕಷ್ಟು ಸರಿ ನಿಮಗೆ ಹೇಳಿದ್ದಾನೆ. ಅಂತ ವಿವಾಹ ಸಂಸ್ಕಾರದ ಒಂದು ಕಾರ್ಯಗಳನ್ನ ಭದ್ರಕಾಳಿ ವೀರಭದ್ರದೇವರ ವಿವಾಹ ಮಹೋತ್ಸವ, ಹಾಗೇನೆ ಶಿವನ ಗಿರಿಜಾ ಕಲ್ಯಾಣ ಅಂತಾರ, ಪಾರ್ವತಿ ಪರಮೇಶ್ವರರ ಕಲ್ಯಾಣ ದೊಡ್ಡ ಮಹೋತ್ಸವ ಆಯ್ತು. ಅದಕ್ಕೆ ಎಲ್ಲಾ ದೇವಾನುದೇವತೆಗಳು ಹೋಗಿದ್ರ. ಹಂಗ ವೀರಭದ್ರದೇವರ ವಿವಾಹ ಮಹೋತ್ಸವ ನಡೀತದ. ಆ ವೀರಭದ್ರದೇವರ ವಿವಾಹ ಮಹೋತ್ಸವವನ್ನ ನಂತರದಲ್ಲಿ ನಮ್ಮ ರುದ್ರಮುನಿ ಸ್ವಾಮಿಗಳು ನಡೆಸಿಕೊಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಪೂಜ್ಯರು ಆಶೀರ್ವಚನ ಮಾಡ್ತಾರ. ಒಂದಿಷ್ಟು ಸನ್ಮಾನದವ, ಒಂದು 5-10 ನಿಮಿಷದೊಳಗೆ ಅವೆಲ್ಲ ಮುಗಿದು ಹೋಗ್ತವ. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಇನ್ನ 16ನೇ ತಾರೀಕು ಪ್ರತಿದಿನ ಹೇಳ್ಕೊಂತ ಬರಕತ್ತೇನೆ. ಯಾಕೆ ಪ್ರತಿನಿಧಿ ಹೇಳ್ತೇನೆ ಅಂದ್ರೆ
ಪ್ರತಿದಿನ ಒಂದಿಷ್ಟು ಜನ ಹೊಸಬರು ಬರೋದ್ರಿಂದ ವಿಷಯ ಹೇಳಕತ್ತೇನೆ. 16ನೇ ತಾರೀಕು ಕಾಶಿಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಆಗಮನ ಆಗ್ತದ. ಅವರು ಬೇಗ ಹೊಳ್ಳಿ ಬಿಜಾಪುರಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಿಮಗೆ 15ನೇ ತಾರೀಕು ಯಾವ ಟೈಮಿಂಗ್ ಹೇಳ್ತಾನೆ, 16ನೇ ತಾರೀಕು ಇಂಥ ಸಮಯಕ್ಕೆ ಬರಬೇಕು ಅಂತ ಹೇಳ್ತಾನೆ, ಅಂತ ಸಮಯಕ್ಕೆ ನೀವೆಲ್ಲರೂ ಬಿಡು ಮಾಡ್ಕೊಂಡು ಬರಬೇಕು ಅನ್ನೋ ಮಾತುಗಳನ್ನ ತಿಳಿಪಡಿಸಿ 17ನೇ ತಾರೀಕು ಕುಂಭ ಮತ್ತು ಪಲ್ಲಕ್ಕಿ ಪ್ರತಿನಿತ್ಯ ಹೇಳ್ಕೊಂಡು ಬರಕತ್ತೇನೆ. ನೀವು ಅದರೊಳಗೆ ಪಾಲ್ಗೊಳ್ಬೇಕು. ಕಡೆಯ ದಿವಸ 17ನೇ ತಾರೀಕು ಪಲ್ಲಕ್ಕಿ ಉತ್ಸವ ಇರ್ತದ. ಇನ್ನ ಬೆಳಗ್ಗೆ ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮ. ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮಕ್ಕೆ ಹೆಸರು ಕೊಡುವಂತವರು ಸಮಿತಿಯವ್ರ ಹತ್ರ 501 ರೂಪಾಯಿ ಕೊಟ್ಟು ಹೆಸರು ಕೊಟ್ಟು ಹಣ ಕೊಟ್ಟು ಹೆಸರು ಬರೆಸಬೇಕು ಅನ್ನೋ ಮಾತುಗಳನ್ನ ತಿಳಿಪಡಿಸಿ ಪ್ರತಿದಿನ ಇಲ್ಲಿ ಪ್ರಸಾದ ಸೇವೆಯನ್ನ ನಿರಂತರವಾಗಿ ಇಲ್ಲಿ ಮಾಡ್ಕೊಂಡು ಬರೋದನ್ನ ಕಾಣ್ತಾರೆ. ಈಗಾಗಲೇ ಸಾಕಷ್ಟು ಜನ ಪ್ರಸಾದ ಸೇವೆಗೆ ದೇಣಿಗೆಯನ್ನ ಅರ್ಪಣೆ ಮಾಡಿದ್ದಾರೆ. ಅದರ ಒಳಗೆ ಈಗಾಗಲೇ ಕೆಪಿ ಸಾಲಿಮಠರು 5,000 ಕೊಟ್ಟಿದ್ದಾರೆ. ಹಾಗೇನೆ ಸುಭದ್ರಪ್ಪ ಸಂಗನಾಳ್ ಇವರು ನಿವೃತ್ತ ಸೈನಿಕರು 5,000 ರೂಪಾಯಿ ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಎಂ ಪಲ್ಯದವರು ಕೂಡ ಕೊಟ್ಟಿದ್ದಾರೆ. ಹಾಗೇನೆ LS ಡಾಕ್ಟರ್ ಗೌರಿಮಠರು ಈಗಾಗಲೇ ಅರ್ಪಣೆ ಮಾಡಿದ್ದಾರೆ. ನಮ್ಮ ರುದ್ರಮುನಿ ಸ್ವಾಮಿ ಹಿರೇಮಠ